ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರನ್ನ ನಂಬಿದ ಭಕ್ತರು ಎಲ್ಲರ ಜೀವನದಲ್ಲೂ ರಾಯರ ಪವಾಡ ಮಾಡಿದ್ದಾರೆ. ಅವರೆಲ್ಲ ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ತುಂಬ ಉದಾಹರಣೆ ಸಿಗತ್ತೆ ನಮಗೆಲ್ಲ. ನೀವು ರಾಯರನ್ನ ಪೂಜಿಸ್ತೀರ, ಅದೇ ರೀತಿ ನಿಮ್ಮ ಜೀವನದಲ್ಲೂ ಆ ಪವಾಡ ಆಗತ್ತೆ. ಆದರೆ ಅದಕ್ಕೊಂದು ತಾಳ್ಮೆ ಅನ್ನೋದಿರಬೇಕು. ಯಾಕಂದರೆ ನಾನು ಹೇಳೋಕೆ ಹೋಗ್ತಿರೋ ವ್ಯಕ್ತಿಗಳು ಒಂದೇ ಸತಿ ಅವ್ರ ಜೀವನ ಬದಲಾಗಿಲ್ಲ. ಅವ್ರ ಜೀವನದಲ್ಲೂ ತುಂಬಾ ಕಷ್ಟ ಇತ್ತು, ತುಂಬಾ ಪರೀಕ್ಷೆಗಳಿತ್ತು, ನೋವು ಸುಖ ದುಃಖ ಎಲ್ಲ ಇತ್ತು ಅವ್ರ ಜೀವನದಲ್ಲೂ. ಆದರೂ ಇವರೆಲ್ಲ ರಾಯರ ಮೇಲೆ ಇಟ್ಟಿದ್ದ ನಂಬಿಕೆ ಬಿಡಲಿಲ್ಲ. ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಲ ಕಷ್ಟ ಬಂತು ಅಂದರೆ ನಾವು ದೇವ್ರ ಮೇಲೆ ಇಟ್ಟಿರೋ ನಂಬಿಕೆನೇ ಬಿಡ್ತೀವಿ. ನಮ್ಮ ಜೀವನದಲ್ಲಿ ಕಷ್ಟ ಇತ್ತು ಅಂದರೆ ನಾವು ನಡ್ಕೊಂಡೋಗೋ ರೀತಿಯೇ ಬೇರೆ ರೀತಿ ಇರುತ್ತೆ. ಯಾಕಂದರೆ ನನ್ನ ಜೀವನದಲ್ಲಿ ಕಷ್ಟ ಇದೆ ಅಂದ್ಬಿಟ್ಟು ದೇವ್ರುಗಳನ್ನ ನಿಂದಿಸೋದು, ಕೋಪ ಮಾಡ್ಕೊಳ್ಳೋದು, ಬೈಯೋದು ಎಲ್ಲ ಮಾಡ್ತೀವಿ. ಕೆಲವೊಂದು ಜನ ಏನು ಮಾಡ್ತಾರೆ ಅಂದರೆ ಸುಖ ಬಂತು ಅಂದರೆ ದೇವ್ರ ಮೇಲೆ ಇಟ್ಟಿರೋ ನಂಬಿಕೆನೇ ಬಿಟ್ಬಿಡ್ತಾರೆ. ನೋಡಿ, ಇವಾಗ ತುಂಬ ಜನ ಮೇಲಿರ್ತಾರೆ, ಹಾಗೆ ಕೆಳಗೆ ಬಂದುಬಿಡ್ತಾರೆ. ಅದೇ ಉದಾಹರಣೆ. ಈಗ ಇನ್ನೂ ಕೆಲವು ಜನ ದೊಡ್ಡ ಮಟ್ಟಿಗೆ ಬೆಳೆದಿದ್ದಾರೆ ಅಂತ ಹೇಳಿದ್ನಲ್ಲ ರಾಯರು ನಂಬಿರೋರು. ಯಾಕಂದರೆ ಅವರು ಕಷ್ಟ ಇದ್ದಾಗೂ ಒಂದೇ ರೀತಿ ಇರ್ತಾರೆ, ಸುಖ ಬಂದಮೇಲೂ ಅದೇ ರೀತಿ ಇರ್ತಾರೆ. ನಾವು ಬರೀ ರಾಯರನ್ನ ಪೂಜಿಸೋದಷ್ಟೇ ಅಲ್ಲ, ನಮ್ಮ ನಡವಳಿಕೆನೂ ಅದೇ ರೀತಿ ಇರಬೇಕು. ಆಗ ನಾವೇನು ಮಾಡ್ತೀವಿ ಅದಕ್ಕೊಂದು ಅರ್ಥ ಇರುತ್ತೆ, ಅದಕ್ಕೆ ಪ್ರತಿಫಲನೂ ಸಿಗತ್ತೆ. ರಾಯರ ಭಕ್ತರಿಗೆಲ್ಲ ಈಗ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಯಾರು ಇರ್ತಾರೋ ಅವ್ರ ಜೀವನದಲ್ಲಿ ರಾಯರು ಯಾವ ರೀತಿ ಪವಾಡ ತಂದರು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಎಲ್ರಿಗೂ ತುಂಬಾ ಕುತೂಹಲ ಇರುತ್ತೆ. ಅವ್ರ ಜೀವನದಲ್ಲಿ ರಾಯರು ತಂದಿರೋ ಪವಾಡ ನಮಗೆಲ್ಲ ಒಂದು ಉದಾಹರಣೆ ಆಗುತ್ತೆ. ನಾನು ಇನ್ನು ಮುಂದೆ ನನ್ನ ವಿಡಿಯೋದಲ್ಲಿ ರಾಯರು ಅವ್ರಿಗೆ ಯಾವ ರೀತಿ ಜೀವನದಲ್ಲಿ ಪವಾಡ ಮಾಡಿದ್ದಾರೆ ಅಂತ ಒಬ್ಬೊಬ್ಬರ ಬಗ್ಗೆನೇ ತಿಳಿಸ್ತಾ ಹೋಗ್ತೀನಿ. ಯಾಕಂದರೆ ರಾಯರ ಪವಾಡ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ರಾಯರು ಇದ್ದಾರೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಆ ಸಾಧನೆ ಮಾಡಿರೋ ವ್ಯಕ್ತಿಗಳಲ್ಲಿ ನಾನಿವತ್ತು ಮಾತಾಡ್ತಾ ಇರೋ ಮೊದಲನೇ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್. ಯಾಕಂದರೆ ಅವರು ರಾಯರಿಗೆ ಎಷ್ಟು ದೊಡ್ಡ ಭಕ್ತರು ಅಂದ್ಬಿಟ್ಟು ಎಲ್ರಿಗೂ ಗೊತ್ತು. ಅವ್ರ ಮನೆಯಲ್ಲಿನೂ ಪ್ರತಿಯೊಬ್ಬರು ಯಾವ ರೀತಿ ರಾಯರನ್ನ ಪೂಜಿಸ್ತಾರೆ ಅಂದ್ಬಿಟ್ಟು ಎಲ್ರಿಗೂ ಗೊತ್ತು. ಅವರು ಯಾವುದೇ ಒಂದು ಸಂದರ್ಭದಲ್ಲೂ ರಾಯರನ್ನ ಮರ್ತಿಲ್ಲ. ತುಂಬ ಕಡೆ ರಾಯರ ಬಗ್ಗೆ ಅವ್ರ ಬಾಯಿಂದನೇ ಹೇಳಿದ್ದಾರೆ. ಈಗಲೂ ಮಂತ್ರಾಲಯ ರಾಯರ ಸನ್ನಿಧಿಗೆ ಹೋಗ್ತಾನೇ ಇರ್ತಾರೆ. ರಾಜ್ಕುಮಾರ್ ಅವರು ರಾಯರ ಎಷ್ಟು ದೊಡ್ಡ ಭಕ್ತರಂದರೆ ಅವ್ರ ಮಗನಿಗೆ ಕೂಡ ರಾಯರ ಹೆಸರಿಟ್ಟಿದ್ದಾರೆ. ಈಗ ಅವ್ರು ಏನೇ ಮಾಡಿದ್ರು ರಾಯರ ಆಶೀರ್ವಾದ ತೊಗೊಂಡೇ ಮಾಡ್ತಾ ಇದ್ದಿದ್ದು. ರಾಯರ ಬಗ್ಗೆ ರಾಯರಿಗೋಸ್ಕರ ಎಂಥ ಒಳ್ಳೊಳ್ಳೆ ಹಾಡುಗಳು ಕೂಡ ಆಡಿದ್ದಾರೆ. ಅವ್ರು ಆಡಿರೋ ಹಾಡುಗಳು ತುಂಬ ದೊಡ್ಡ ಮಟ್ಟಕ್ಕೆ ಹೆಸರು ಕೂಡ ಮಾಡಿದೆ. ತುಂಬ ದೇವ್ರ ಬಗ್ಗೆ ಎಲ್ಲ ಹಾಡುಗಳು ಆಡ್ತಾರೆ. ಎಲ್ಲ ಹೆಸರು ಮಾಡಲ್ಲ, ಆದರೆ ಕೆಲವೊಂದು ಮಾತ್ರ ತುಂಬಾ ಹೆಸರು ಮಾಡುತ್ತೆ, ತುಂಬ ಜನಕ್ಕೆ ತಲುಪತ್ತೆ. ಭಕ್ತಿಯಿಂದ ಒಂದು ಕೆಲಸ ಮಾಡಿದ್ರೆ ಅದು ಪ್ರತಿಫಲ ಈ ರೀತಿ ಸಿಗತ್ತೆ. ನಾವು ಹಾಡುಗಳನ್ನ ಕೇಳ್ತಾ ಇದ್ರೆ ನಮಗೂ ಭಕ್ತಿ ಮೂಡಿಸುತ್ತೆ. ಮತ್ತು ರಾಜ್ಕುಮಾರ್ ಅವ್ರಿಗೆ ರಾಯರ ಪಾತ್ರ ಮಾಡೋದಕ್ಕೆ ಅವ್ರಿಗೊಂದು ಅವಕಾಶ ಸಿಗತ್ತೆ. ಅವ್ರ ಆರಾಧ್ಯ ದೈವ ಪಾತ್ರನೇ ಇವ್ರಿಗೆ ಬಂದಿದೆ ಅಂದರೆ ಇವ್ರಿಗೆ ಎಷ್ಟು ಸಂತೋಷ ಕೊಡಲ್ಲ. ಆದರೂ ಅವ್ರು ಆ ಚಿತ್ರ ಮಾಡಬೇಕಾದ್ರೆ ತುಂಬಾ ಪರೀಕ್ಷೆಗಳು ಎದುರಾದವು. ಕೆಲವರು ಆ ಪಾತ್ರ ಮಾಡಬಾರ್ದು ಅಂದ್ಬಿಟ್ಟು ನಿಲ್ಸೋದಕ್ಕೆ ನೋಡಿದ್ರು. ತುಂಬಾ ವಿಚಾರಗಳು ನಡೀತು. ಆಗ ರಾಜ್ಕುಮಾರ್ ಅವರು ಹೋಗಿ ರಾಯರನ್ನೇ ಕೇಳ್ಕೊಂಡ್ರು. ಯಾಕಂದರೆ ಏನೊಂದಕ್ಕೂ ರಾಯರ ಅನುಗ್ರಹ ಪಡಿತಾಯಿದ್ರು. ಅಂಥದ್ದು ಅವರು ಚಿತ್ರ ಮಾಡ್ತಾರೆ ಅಂದರೆ ಅವರ ಅನುಗ್ರಹ ಪಡೀಲೇಬೇಕು. ಆಗ ಅವ್ರು ಏನು ಮಾಡಿದ್ರು, ಆ ಪಾತ್ರ ಯಾರು ಮಾಡಬೇಕು ಅಂತ ಹೇಳಿ ಹಲವಾರು ನಟರ ಹೆಸರು ಒಂದು ಚೀಟಿಯಲ್ಲಿ ಬರೀತಾರೆ. ರಾಯರ ಅನುಮತಿ ತಗೊಂಡು ಒಂದು ಚಿಕ್ಕ ಮಗು ಕೈಯಲ್ಲಿ ಒಂದು ಚೀಟಿನ ತೆಗೆಸ್ತಾರೆ. ಆಗ ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೆಸರೇ ಬರುತ್ತೆ. ತುಂಬ ಜನ ಏನು ಅಂದ್ಕೊಳ್ತಾರೆ ಅಂದರೆ ಏನೋ ಒಂದು ಸಲ ಚೀಟಿ ತೆಗೆದಿದೆ ಬಂದುಬಿಟ್ಟಿದೆ ಅಂತ ಅಂದ್ಕೊಳ್ತಾರೆ. ಮತ್ತು ಇನ್ನೊಂದು ಸಲಿನೂ ತೆಗೆಸ್ತಾರೆ ಅದೇ ಮಗು ಕೈಯಲ್ಲಿ, ಮತ್ತೇನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೆಸರೇ ಬರುತ್ತೆ. ನೋಡಿ ಎಷ್ಟು ಅದ್ಭುತ. ಮತ್ತು ಇನ್ನೊಂದು ಸಲ ನೋಡೋಣ ಅಂದ್ಬಿಟ್ಟು ಇನ್ನೊಂದು ಸಲಿನೂ ಅದೇ ಮಗು ಕೈಯಲ್ಲೇ ತೆಗೆಸ್ತಾರೆ. ಆವಾಗಲೂ ರಾಜ್ಕುಮಾರ್ ಅವ್ರ ಹೆಸರೇ ಬರುತ್ತೆ. ನೋಡಿ ರಾಯರ ಮಹಿಮೆ ಹೇಗಿದೆ ಅಂದ್ಬಿಟ್ಟು. ಅವ್ರ ಭಕ್ತರನ್ನ ಈ ರೀತಿ ನಿಂದಿಸ್ತಾ ಇದ್ದಾರೆ ಅಂತೇಳಿ ರಾಯರ ಆಯ್ಕೆನೂ ರಾಜ್ಕುಮಾರ್ ಅವರೇ ಆಗಿದ್ದರು. ಯಾಕಂದರೆ ರಾಯರು ಯಾವತ್ತೂ ಅವ್ರು ನಂಬಿರೋ ಭಕ್ತರನ್ನ ಕೈ ಬಿಡಲ್ಲ. ಆಗ ರಾಯರ ಸೂಚನೆಯೇ ಇದಾಗಿದೆ ಅಂದ್ಬಿಟ್ಟು ಅವರು ರಾಜ್ಕುಮಾರ್ ಅವ್ರನ್ನೇ ಈ ಚಿತ್ರಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ. ರಾಯರ ಪಾತ್ರ ಮಾಡ್ತಿದ್ದಾರೆ ಅಂದರೆ ಅದು ಯಾವ ರೀತಿ ಒಂದು ಶಿಸ್ತಿನಿಂದ ಪಾಲಿಸ್ಕೊಂಡು ಹೋಗಬೇಕು. ರಾಜ್ಕುಮಾರ್ ಅವರು ಈ ಪಿಕ್ಚರ್ ಮುಗಿಯೋವರೆಗೂ ಮಾಂಸ ಮುಟ್ಟಲಿಲ್ಲ.
ಮತ್ತು ಈ ಪಿಕ್ಚರ್ ಮುಗಿಯೋವರೆಗೂ ಅವ್ರ ಪಾದರಕ್ಷೆನ ಹಾಕಲೇ ಇಲ್ಲ. ಆ ರೀತಿ ಅವ್ರು ಪಾಲಿಸ್ಕೊಂಡು ಈ ಚಿತ್ರ ಮಾಡಿದ್ರು. ಅಷ್ಟೇ ಭಕ್ತಿ ನಿಷ್ಠೆಯಿಂದ ಅವ್ರು ಈ ಚಿತ್ರನ ಮುಗಿಸಿದ್ರು. ಅದಕ್ಕೆ ನೋಡಿ ರಾಯರ ಆಯ್ಕೆ ಯಾಕೆ ಇವ್ರು ಆಗಿದ್ರು ಅಂದ್ಬಿಟ್ಟು ನಮ್ಗೆ ಇದರಿಂದನೇ ಗೊತ್ತಾಗತ್ತೆ. ಮತ್ತು ರಾಜ್ಕುಮಾರ್ ಅವರು 200ಗಿಂತ ಮೇಲೆ ಪಿಕ್ಚರ್ಗಳು ಮಾಡಿದ್ದಾರೆ. ಅವ್ರು ಯಾವತ್ತೂ ನನ್ನ ಈ ಚಿತ್ರನ ನೋಡಿ ಅಂತ ಜನಗಳಿಗೆ ಹೇಳಲಿಲ್ಲ. ಆದರೆ ಅವರು ರಾಯರ ಚಿತ್ರನ ಮಾತ್ರ ನೋಡಿ ಅಂತ ಹೇಳ್ತಾರೆ. ಅದಕ್ಕೆ ರಾಯರು ಅವ್ರನ್ನ ಆ ಸ್ಥಾನಕ್ಕೆ ತೊಗೊಂಡೋಗಿದ್ದು. ನಾವು ರಾಯರನ್ನ ನಂಬಿ ಇದೇ ರೀತಿ ನಾವು ಪಾಲಿಸಿದ್ರೆ ನಮ್ಮ ಜೀವನದಲ್ಲೂ ಈ ರೀತಿ ಅದ್ಭುತ ನಡೆಯುತ್ತೆ. ಅದಕ್ಕೆ ನಮ್ಮ ತಾಳ್ಮೆ ಅನ್ನೋದಿರಬೇಕು. ಇದೇ ರೀತಿ ಇನ್ನೂ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ಅವ್ರ ಜೀವನದಲ್ಲೂ ರಾಯರು ಯಾವ ರೀತಿ ಪವಾಡ ಮಾಡಿದ್ದಾರೆ ಅಂದ್ಬಿಟ್ಟು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಯರಿದ್ದಾರೆ ಅಂದ್ಬಿಟ್ಟು ಕಮೆಂಟ್ ಮಾಡಿ.